5,000 ಇದೆ, ಎಲೆಕ್ಟ್ರಿಕಲ್ ಚಾರ್ಜ್ 2,500 ಇದೆ. ಏನಾಗ್ತದೆ ಅಂತಂದ್ರೆ ಅಲ್ಲಿ ಕರೆಂಟ್ ಕಮರ್ಷಿಯಲ್ ಯೂನಿಟ್ಸ್ ಏನಂದ್ರು ಅಂತಂದ್ರೆ ಇಲ್ಲ ಅದು ಮೇಂಟೆನೆನ್ಸ್. ದಿನ 16ನೇ ತಾರೀಕು. ಹಾಗೆ ರೂಪಾಂತರ ತಂಡ ಬಡೇಸಾ ಪುರಾಣ ಅಂತೇಳಿ 17ನೇ ತಾರೀಕು ಪ್ರದರ್ಶನ ಮಾಡ್ತಾ ಇದೆ. ಹಾಗೆ 3ನೇ ತಂಡ ಅಂಬಾರಿ ತಂಡ ಮಾಯ ಅಂದರೆ ಮಾಯ ಅಂತೇಳಿ ಆ ನಾಟಕವನ್ನು ಆ ದಿನ ಪ್ರದರ್ಶನ ಮಾಡ್ತಾ ಇದೆ. ಸೊ ಹಾಗಾಗಿ ಎಲ್ಲರೂ ಈ ನಾಟಕೋತ್ಸವಕ್ಕೆ ಬಂದು ಈ ನಾಟಕೋತ್ಸವವನ್ನು ತುಂಬ ಯಶಸ್ವಿ ಮಾಡಬೇಕಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ತಾರೆ. ಸಂವಿಧಾನವನ್ನು ಕಿರಣಗಿ, ಫಿರೋಜಾಬಾದ್ ಮತ್ತು ನದಿಸಿನ್ನೂರು ಗ್ರಾಮಗಳ 1,516 ಎಕರೆ ಜಮೀನನ್ನು 516 ಎಕರೆ ಜಮೀನನ್ನು ಶಾಖೋತ್ಪನ್ನ ವಿದ್ಯುತ್ ಉತ್ಪಾದನಾ ಸ್ಥಾವರಕ್ಕಾಗಿ ತುರ್ತು ನಿಯಮದ ಅಡಿಯಲ್ಲಿ ಈಗಾಗಲೇ 4-1 ಅಧಿಸೂಚನೆಯನ್ನು ಯಾವುದೇ ರೈತರನ್ನು ಕೇಳದೆ ಹೊರಡಿಸಿ ರೈತರ ಫಲವತ್ತಾದ ಭೂಮಿಯನ್ನು ವಶಪಡಿಸಿಕೊಳ್ತಾ ಇರೋದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಸರ್. ಇವತ್ತು ರೈತರು ಸಾಕಷ್ಟು ಬಾರಿ ಮನವಿಯನ್ನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮಾಡಿದ್ದಾರೆ, ಮುಖ್ಯಮಂತ್ರಿಗಳಿಗೂ ಮಾಡಿದ್ದಾರೆ, ಉಸ್ತುವಾರಿ ಮಂತ್ರಿಗಳಿಗೂ ಮಾಡಿದ್ದಾರೆ. ಆದರೆ ಬೇಡ ಅಂತ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಪತ್ರವನ್ನು ಸಹ ಇದಕ್ಕೆ ನಾನು ಹಚ್ಚಿದ್ದೀನಿ ಸರ್. ಮತ್ತು ಇದೆಲ್ಲಕ್ಕಿಂತ ಮುಖ್ಯವಾಗಿ ಉಸ್ತುವಾರಿ ಮಂತ್ರಿಗಳು ಕೂಡ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಇದು ಅತ್ಯಂತ ಒಂದು ಫಲವತ್ತಾದ ಭೂಮಿ ಇದೆ, ಇದರ ಬದಲಾಗಿ ಬೇರೆ ಜಾಗ ನೋಡಿ ಅಂಥೇಳಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ಅದು ಕೂಡ ಆ ಪತ್ರವನ್ನು ಸಹ ಇಲ್ಲಿ ಹಚ್ಚಿದ್ದೀವಿ ಸರ್ ನಾವು. ಈಗ ಇಷ್ಟೆಲ್ಲ AC ಅವರು ಒಂದು ಸಾರಿ ಸರ್ವೆ ಮಾಡಿದ್ದಾರೆ, ಅದು ಕೂಡ ಯಾವುದು ಲೆಕ್ಕ ಮಾಡಿಲ್ಲ. ಅಂದ್ರೆ ಲೆಕ್ಕಿಸದೆ ಇವತ್ತು ಇದೇ ಭೂಮಿಯನ್ನು ಇವತ್ತು ಏಷ್ಯಾ ಖಂಡದಲ್ಲಿ ಇವತ್ತು ಗುಲ್ಬರ್ಗ ಜಿಲ್ಲೆ ತೊಗರಿ ಬೆಳೀಲಿಕ್ಕೆ ನಂಬರ್ 1 ಸ್ಥಾನದಲ್ಲಿದೆ. ಅದು ಗುಲ್ಬರ್ಗ ಜಿಲ್ಲೆಯಲ್ಲಿ ಹೊನ್ಕಿರಣಗಿ ಮತ್ತು ನದಿಸಿನ್ನೂರು ನಂಬರ್ 1 ಸ್ಥಾನದಲ್ಲಿದೆ. ಅಂದರೆ ಅತ್ಯಂತ ಹೆಚ್ಚಿಗೆ ತೊಗರಿ ಬೆಳೀತಕ್ಕಂಥ ಜಾಗ ಅಂತಂದರೆ ಇವತ್ತು ಆ ಪರಿಗಣಿಸಿ ಇದು ತಡೆ ಹಿಡಿಸುವ ಹಾಗೆ ಒಂದು ಹೋರಾಟವಾಗಲಿ ಅಥವಾ ಯಾವುದಾದ್ರೂ ಒಂದು ವಿಚಾರ ಮಾಡಿ ಇದು ನಿಲ್ಲಿಸಬೇಕು ಅಂಥೇಳಿ ಅವರನ್ನು ಕೂಡ ನಾವು ಮನವಿ ಮಾಡ್ಕೋತೀವಿ. ಅದೇ ರೀತಿ ಇವತ್ತು ಹೋಗ್ತಾ ಇದ್ದೀವಿ ಸರ್. ಹೌದು. ಮತ್ತು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಇವರು ಕುಮಾರಸ್ವಾಮಿ ಅವರ ಹತ್ರನೂ ಹೋಗ್ತಾ ಇದ್ದೀವಿ. ಅದೇ ಥರ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರ ಹತ್ರನೂ ಹೋಗಿ ಇವತ್ತು ರೈತರ ಪರ ಕಾಳಜಿ ಉಳ್ಳಂಥ ನಾಯಕರುಗಳು ಯಾರಾದರೂ ಇದ್ದರೆ ಇದನ್ನು ತಡಿತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾವು ಆಗ್ರಹಲಿ. ಆ ರೈತರು ದಿನ ಬೆಳಗಾದರೆ ಹೊಲಕ್ಕೆ ಹೋಗ್ತಾರೆ, ಮನೆಗೆ ಬರ್ತಾರೆ. ಇವತ್ತು ಅವರಿಗೆ ಇವೇನೂ ತೋಚದೇನೆ ಇವತ್ತು ಕಣ್ಣಲ್ಲಿ ನೀರು ಹಾಕಿ ಕುಡ್ತಾ ಇದ್ದಾರೆ. ಇವತ್ತು ಜೈಲಲ್ಲಿ 75-80 ವರ್ಷದವರು ಅಲ್ಲಿ ಜೈಲಲ್ಲಿ ಸುಮಾರು 36 ಜನ ಇದ್ದಾರೆ. ಅದ್ಯಾವುದು ಕೂಡ ಮುಖ್ಯಮಂತ್ರಿಗಳು ಲೆಕ್ಕಿಸದೆ ಅದೇನೂ ನಾನು ವಿಚಾರ ಮಾಡೋದಿಲ್ಲ ಅಂತಕ್ಕಂಥ ಮಂಡುತನವನ್ನು ಪ್ರದರ್ಶನ ಮಾಡಿದ್ದಾರೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಆ ಜಮೀನು ನೀಡುವುದಿಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನು ಇವತ್ತು ಸರ್ಕಾರಕ್ಕೆ ನೀಡ್ತಾ ಇದ್ದೀನಿ ಸರ್. ತಾಡ್ತೆಗ್ನೂರು, ಹಾಗರಗುಂಡಿಗೆ ಹಾಗೂ ಮಿಣಸ್ಗಿ ರೈತರಿಂದ ಇವತ್ತು ಉಸ್ತುವಾರಿ ಮಂತ್ರಿಗಳಿಗೂ ಮತ್ತು ಜಿಲ್ಲಾಧಿಕಾರಿಗಳಿಗೂ ಕೂಡ ಒಂದು ಪತ್ರವನ್ನು ಬರೆದು ಅವರು ಲಿಖಿತವಾಗಿ ತಮ್ಮ ಒಂದು ಸಹಿ ಮಾಡಿ ಸರ್ ಕೊಡ್ಲಿಕ್ಕೆ ತಯಾರಿದ್ದೀವಿ, ನಮ್ಮ ಹತ್ರ ಏನೂ ಬೆಳೀತಾ ಇಲ್ಲ. ಮತ್ತು ಮುಖ್ಯವಾದ ವಿಚಾರ ಅಂತಂದರೆ ಅಲ್ಲಿಂದ ರೈಲು ಹಳಿ ಸುಮಾರು 12 ಕಿಲೋಮೀಟರ್ ಇದೆ ಸರ್. ಮತ್ತು ಅದಕ್ಕಿಂತ ಮುಂಚೆ ನೀರಿನ ವ್ಯವಸ್ಥೆ ಬೇಕಂದಾಗ ಅಲ್ಲಿಂದ ಭೀಮಾ ನದಿ 14 ಕಿಲೋಮೀಟರ್ ಇದೆ. ಅದಕ್ಕೆ ಎಲ್ಲ ರೀತಿಯೂ ವ್ಯವಸ್ಥಿತವಾದಂಥ ಒಂದು ಸ್ಥಳ ಆಗಿರೋದ್ರಿಂದ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳು ಸಹ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ಆದರೆ ಇದು ಯಾವುದೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಗಮನಿಸದೆ ಬರೀ ತಮ್ಮದು ಒಂದೇ ಹಠಮಾರಿತನ ಒಂದು ಸಾಧಿಸ್ತಾ ಇದ್ದಾರೆ. ಇದು ಎಲ್ಲ ಪತ್ರಗಳನ್ನು ತೋರಿಸಿದಾಗ ಇಲ್ಲ ಅದೇನಾಗ್ತದೆ जो दूसरे के नाम पे साइन करके जो लेटर दिए एक्सेप्टेंस उनको पकड़ो. ಜೈಲ್ದಾಗ ಬೇಲೆ ಇಲ್ಲ.
ಇದು ದಿನಾಂಕ ಮುಂದಕ್ಕೆ ಹಾಕ್ಬೇಕಂತೇಳಿ ಈಗ ಅದೇ ಶಿವರಾತ್ರಿ